ಇವತ್ತಿನ ವಾರ್ ರೂಮ್ನಲ್ಲಿ ನಿಮಗೆ ನ್ಯೂಸು ಜೊತೆಗೆ ಡಿಬೇಟ್ ಅನ್ನ ಕೂಡ, ಯಾಕೆ ಅಂತಂದ್ರೆ ಬಹಳಷ್ಟು ಜನರಿಗೆ ಈ ಹ್ಯಾಶ್ ಟ್ಯಾಗ್ ಕೂಡ ಇದೆ, ಹ್ಯಾಶ್ ಟ್ಯಾಗ್ ನೋ ಹುಂಡಿ ಕಾಣಿಕೆ ಅಂತ ಹೇಳಿ. ಬಟ್ ಇದನ್ನು ಮಾಡುವಂಥವ್ರು ಒಂದಿಷ್ಟು ಈ ಸುದ್ದಿಯನ್ನು ಜೊತೆಗೆ ಡಿಬೇಟನ್ನು ನೋಡಲೇಬೇಕು. ಕಾರಣ ಏನು ಅಂತಂದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಾಯ್ದೆ ಹೊಸದಾಗಿ ತಂದು ಬಿಟ್ಟಿದ್ದಾರೆ, ಇದು ಹಿಂದೂ ವಿರೋಧಿಗಳಿಗೆ ಅನ್ನುವಂಥ ವಿಚಾರಗಳು ಇವತ್ತು ಬಹಳ ಚರ್ಚೆಗೆ ಬರ್ತಾ ಇದೆ. ಬಟ್ ಹಿಂದೂಗಳ ಬಗ್ಗೆ ಮಾತನಾಡುವಂಥ ಬಿಜೆಪಿ ಈ ವಿಚಾರದಲ್ಲಿ ಯಾಕೆ ಇಷ್ಟು ದಿನ ಧ್ವನಿಯನ್ನು ಅಡಗಿಸಿ ಇಟ್ಕೊಂಡಿತ್ತು ಅಂತ ಹೇಳಿ ಸ್ವಲ್ಪ ಕೆದಕುವಂಥ ಕೆಲಸವನ್ನು ಮಾಡಿದ್ವಿ. ಈ ವಿಚಾರದಲ್ಲಿ ಏನಿದೆ ಆ್ಯಕ್ಚುಲಿ ಅಂತ ಹೇಳಿ ಈ ಎಲ್ಲವನ್ನ ಕೆದಕಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಕೆಲವೊಂದಿಷ್ಟು ಅಂಶಗಳು ಬಹಳ ಚರ್ಚೆಗೆ ಒಳಪಡಬೇಕಾಗತ್ತೆ. ಯಾಕೆ ಹೀಗೆ, ಏನು ಹೀಗೆ ಅಂತ ಹೇಳಿ. ಬಟ್ ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಸರ್ಕಾರ ನಮ್ಮ ಕಾಲದಲ್ಲಿ ಅಲ್ಲ ಆ ಕಾಲದಲ್ಲಿ ಆಗಿತ್ತು ಅಂತೇಳಿ ಅವರು ಕೂಡ ಹಿಂದೇಟು ಹಾಕುವ ಆಗಿಲ್ಲ. ಈಗ ತಂದಿರೋದ್ರಲ್ಲಿ ಒಂದು ಒಳ್ಳೆಯದಿದೆ, ಕೆಲವೊಂದಿಷ್ಟು ಕೆಟ್ಟದ್ದು ಇದೆ. ಹೇಗೆ ಅನ್ನೋದು, ಹುಂಡಿ ಹಣ ದೇವರ ಆದಾಯದಲ್ಲೂ ಕೂಡ ಪಾಲು, ಪರ್ಸೆಂಟೇಜ್ ಲೆಕ್ಕ ಬರ್ತಾ ಇದೆ ಇಲ್ಲಿ. ದೇವರ ಹಣದ ಮೇಲೆ ಯಾರ ಕಣ್ಣು? ದೇವಾಲಯದ ಆದಾಯದ ಮೇಲೆ ಸರ್ಕಾರ ವಕ್ರದೃಷ್ಟಿ ಆರೋಪ ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ಪರ್ಸೆಂಟೇಜ್ ಆರೋಪ ಯಾವುದು ನಿಜ, ಯಾವುದು ಸುಳ್ಳು? ಸಿಡಿದೆದ್ದ ಹಿಂದೂ ಭಕ್ತಗಣ ನೋ ಹುಂಡಿ ಕಾಣಿಕೆ ಟ್ರೆಂಡ್ ಅನ್ನ ಜೋರಾಗಿ ಶುರು ಮಾಡಿದ್ದಾರೆ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ನ್ಯೂಸ್ ಜೊತೆಗೆ ಇವತ್ತು ಡಿಬೇಟು ಅಂತ ಹೇಳಿ. ದೇವರ ಹಣದ ಮೇಲೆ ಯಾರ ಕಣ್ಣು ಅಂತ ಹೇಳಿ, ದೇವಾಲಯದ ಆದಾಯದ ಮೇಲೆ ಸರ್ಕಾರ ವಕ್ರದೃಷ್ಟಿ ಬಿಟ್ಟಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ವಕ್ರದೃಷ್ಟಿ ಬಿದ್ದಿದೆಯಾ ಅಥವಾ ಇಲ್ವಾ? ಏನು ಬದಲಾವಣೆಯನ್ನ ಮಾಡಿದ್ದಾರೆ, ಯಾಕೆ ಬದಲಾವಣೆಯನ್ನ ಮಾಡಿದ್ದಾರೆ, ಬದಲಾವಣೆ ಮಾಡೋದ್ರಿಂದ ಆಗುವಂಥ ಲಾಭ ಯಾರಿಗೆ, ನಷ್ಟ ಯಾರಿಗೆ, ಏನು ಲೆಕ್ಕಾಚಾರಗಳು ಇದರಲ್ಲಿದೆ, ಯಾವುದನ್ನೆಲ್ಲ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಹೆಜ್ಜೆಯನ್ನು ಇಡ್ತಾ ಇದೆ. ಹಲವು ರೀತಿಯಾದಂಥ ಅಂಶಗಳಿದೆ. ಕಾರಣ ಈ ಪರ್ಸೆಂಟೇಜ್ ಅನ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ದೇಗುಲಗಳ ಆದಾಯ 1 ಕೋಟಿ ಮೀರಿದ್ರೆ 10% ಸರ್ಕಾರ ಬಳಕೆಯನ್ನ ಮಾಡ್ಕೊಳ್ಳುತ್ತೆ. ಇದಕ್ಕೆ ತೀವ್ರ ವಿರೋಧ ಇದೆ. ನೋ ಹುಂಡಿ ಕಾಣಿಕೆ ಅಭಿಯಾನವನ್ನ ಈಗ ಮಾಡ್ತಾ ಇದ್ದಾರೆ. ಸರ್ಕಾರಿ ದೇಗುಲಗಳಿಗೆ ಹುಂಡಿ ದುಡ್ಡು ಹಾಕಬೇಡಿ ಅಂತ ಕ್ಯಾಂಪೇನ್ ಶುರುವಾಗಿದೆ. ಬಡವರಿಗೆ, ಗೋಶಾಲೆಗಳಿಗೆ ದಾನ ಮಾಡಿ ಅಂತ ಟ್ರೆಂಡ್ ಅನ್ನ ಮಾಡ್ತಾ ಇದ್ದಾರೆ. ಆ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ, ಆ ವರ್ಡಿಗೆ ಆಮೇಲೆ ಬರ್ತೀನಿ. ಅದನ್ನ ಸರ್ಕಾರ ಉತ್ತರ ಕೊಡಬೇಕು ಆ ವಿಚಾರದಲ್ಲಿ. ಸೊ ದೇಗುಲಗಳ ಆದಾಯ 1 ಕೋಟಿಗಿಂತಲೂ ಕೂಡ ಮೀರಿದ್ರೆ 10% ಸರ್ಕಾರ ಬಳಕೆಯನ್ನ ಮಾಡ್ಕೊಳ್ಳುತ್ತೆ. ಈ 10% ಸರ್ಕಾರ ಎಲ್ಲಿ ಬಳಕೆ ಮಾಡ್ಕೊಳ್ಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಆಮೇಲೆ ಹಿಂದೆ ಇದೇ ದುಡ್ಡನ್ನು ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಬಹಳ ಇಂಪಾರ್ಟೆಂಟು. ಎರಡನ್ನೂ ಕೂಡ ಡಿಬೇಟಿಗೆ ಒಳಪಡಿಸ್ಬೇಕು ನಾವು ಇವತ್ತು. ಬಿಜೆಪಿ ಸುಳ್ಳು ಹೇಳ್ತಾ ಇದೆಯಾ, ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆಯಾ, ಅಥವಾ ಇಬ್ಬರೂ ಕೂಡ ಯಾಮಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ? ಈ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ತರಬೇಕು. ಈ ಧ್ವನಿಯನ್ನು ಬಿಜೆಪಿಯವರು ಎತ್ತಿದ್ದಾರೆ. ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಇದು ಮೋಸ ಮಾಡ್ತಾ ಇದ್ದಾರೆ ಪರ್ಸೆಂಟೇಜನ್ನು ಕಿತ್ಕೊಂಡು ಅಂತ ಹೇಳಿ. ಭಕ್ತರ ಕಾಣಿಕೆ ಹುಂಡಿಗೆ ಕೈ ಹಾಕಿದ ಸರ್ಕಾರ ಅನ್ನುವಂಥ ಆರೋಪವನ್ನು ಇವತ್ತು ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಆರೋಪಗಳು ನಿಮ್ಮ ಮುಂದೆ ಇಡ್ತಾ ಇದೆ. ಭಕ್ತರ ದುಡ್ಡನ್ನು, ಕಾಣಿಕೆಯನ್ನು ಇವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ ಈ ವಿಚಾರದಲ್ಲಿ ಏನು ಅನ್ನೋದನ್ನ ಬರ್ತೇನೆ ನಿಮಗೆ. ನಮ್ಮ ದೇಗುಲ ನಮ್ಮ ಹಕ್ಕು ಅನ್ನುವಂಥದ್ದನ್ನ ತಂದಿದ್ದಾರೆ. ಹೊಸ ಕಾಯ್ದೆ ತಂದಿಲ್ಲ, ಇದು ಹಳೆಯ ಕಾಯ್ದೆ. ಬಿಜೆಪಿ ಆರೋಪವನ್ನ ಸಾರಾಸಗಟಾಗಿ ಕಾಂಗ್ರೆಸ್ ಅಲ್ಲಗಳೆದಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಸಹ ಇದೇ ಕಾಯ್ದೆ ಇತ್ತು. ಬಿಜೆಪಿ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ವಾಟ್ಸಪ್ ಯೂನಿವರ್ಸಿಟಿಯ ಸೃಷ್ಟಿ ಅಂತ ರಾಮಲಿಂಗಾರೆಡ್ಡಿ ಅವರ ಆರೋಪ. ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮೊದಲು 5 ರಿಂದ 10 ಲಕ್ಷದವರೆಗೆ ಆದಾಯವಿದ್ರೂ ಕೂಡ 5% ಕೊಡಬೇಕಾಗಿತ್ತು. ಈಗ 5 ರಿಂದ 10 ಲಕ್ಷದವರೆಗೆ ಅದನ್ನ ಆದಾಯವನ್ನು ಏರಿಸಿದ್ವಿ. ಈಗ ಟ್ಯಾಕ್ಸ್ ರಿಸಂಪ್ಷನ್ ಇರುತ್ತೆ ಅಲ್ಲ ನಿಮಗೆ, 3 ಲಕ್ಷದವರೆಗೂ ಕೂಡ ಟ್ಯಾಕ್ಸ್ ಇಲ್ಲ, ಆಮೇಲೆ ಈಗ 5 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ ಅಂತ ಹೇಗೆ ಬರುತ್ತೋ ನಿಮ್ಮ ವಿನಾಯಿತಿ, ಆ ರೀತಿಯಾಗಿ ಈಗ ದೇವಸ್ಥಾನಗಳಿಗೂ ಕೂಡ ಅದನ್ನ ಸ್ಲ್ಯಾಬ್ ಅನ್ನ ತಂದಿಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಆದಂಥ ಸ್ಲ್ಯಾಬ್ ತಂದಿಟ್ಟಿದ್ದಾರೆ. ನಿಮಗೆ ರೆವಿನ್ಯೂ ಹೇಗಿರುತ್ತೋ, ನಿಮ್ಮ ಆದಾಯ ಹೇಗಿರುತ್ತೋ ಅದಕ್ಕೆ ತಕ್ಕಂಗೆ ನಿಮಗೂ ಟ್ಯಾಕ್ಸ್ ಸ್ಲ್ಯಾಬ್ ಇದೆ. ಈಗ ದೇವಸ್ಥಾನಗಳಿಗೂ ಕೂಡ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ತಂದಿಟ್ಟಿದ್ದಾರೆ. ಸೊ ಹಾಗಿದ್ದಾಗ ಯಾರೆಲ್ಲ ಏನು ಮಾತನಾಡಿದ್ದಾರೆ ವಿಚಾರದಲ್ಲಿ ನೋಡೋಣ. ಸರ್ಕಾರಿ ನೌಕರರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಅಂತರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು
ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ಯಾವುದೇ ದೇವಸ್ಥಾನದ ಹಣ ಸರ್ಕಾರದ ಖಜಾನೆಗೆ ಬರೋದಿಲ್ಲ. ಈ ಕಾಯ್ದೆ ಬಂದಾಗ್ಲಿಂದ ಫಸ್ಟ್ ಕಾಯ್ದೆ ಬಂದಿದ್ದು 2003ರಲ್ಲಿ, ತಿದ್ದುಪಡಿ ಆಗಿದ್ದು 2011ರಲ್ಲಿ. ಯಾವುದೇ ದೇವಸ್ಥಾನದ ಹಣ ಸರ್ಕಾರಕ್ಕೂ ಬರಲ್ಲ, ನಮ್ಮ ಟ್ರೆಜರಿ ಡಿಪಾರ್ಟ್ಮೆಂಟ್ಗೂ ಬರಲ್ಲ, ಧಾರ್ಮಿಕ ಪರಿಷತ್ತಿಗೆ ಬರುತ್ತೆ. ಯಾರು ಧಾರ್ಮಿಕ ಪರಿಷತ್ತು ಅಧ್ಯಕ್ಷರು, ಯಾರು ಸಚಿವರಾಗಿರ್ತಾರೋ ಅವರು ಇರ್ತಾರೆ, ಮತ್ತೆ ಬೇರೆ ಬೇರೆ ಸದಸ್ಯರೆಲ್ಲ ಇರ್ತಾರೆ. ಈಗ ನಮ್ಮಲ್ಲಿ 40ರಿಂದ 50,000 ಜನ ಅರ್ಚಕರಿದ್ದಾರೆ. ಈ 35,000 ದೇವಸ್ಥಾನದಲ್ಲಿ ಕೆಲವು ದೇವಸ್ಥಾನದಲ್ಲಿ 2, 3, 4 ಜನ ಇರ್ತಾರೆ ಅರ್ಚಕರು. ಯಾವುದೇ ಸರ್ಕಾರ ಅವರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ಆರ್ಥಿಕ ಸ್ಥಿತಿಗತಿಗಳು ಕೂಡ ಪರ್ಟಿಕ್ಯುಲರ್ ಆಗಿ ಸಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಸಮಾಧಾನಕರವಾಗಿರೋದಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ 2 ಲಕ್ಷ ಮಾಡ್ತಿದ್ದೀನಿ, 5 ಲಕ್ಷ ಅವರಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದೀವಿ. ನೋಡಿ, ಯಾವುದೇ ಆಕ್ಟ್ ಇದ್ರೂ ಕೂಡ ಒಳಗಡೆ ತಾನೇ ವಿಧಾನಸೌಧದಲ್ಲಿ ತಾನೇ ತೀರ್ಮಾನ ಆಗೋದು. ನಿನ್ನೆ ಅಷ್ಟೊಂದು ಪ್ರಾಧಿಕಾರಗಳನ್ನ ರಚನೆ ಮಾಡಿದ್ವಿ, ಎಂಡೌಮೆಂಟ್ ಆಕ್ಟ್ ಅನ್ನ ನಾವು ತಂದಿದ್ವಿ. ಅವಾಗ ಇವ್ರೇನು ಕಡಲೆಪುರಿ ತಿಂತ ಇದ್ರಾ? ಆಮೇಲೆ ಇವ್ರು ಏನೇನು ಮಾಡಿದ್ರು ಇವ್ರ ಕಾಲದಲ್ಲಿ? ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಕೊಟ್ಟಿದ್ರು ಇವರು ಡೆವಲಪ್ಮೆಂಟಿಗೆ? ನಾವು 100 ಕೋಟಿ ಕೊಡ್ತಾ ಇದ್ದೀವಿ. ಹನುಮ ಹುಟ್ಟಿರುವ ಸ್ಥಳದ ಅಭಿವೃದ್ಧಿಗೋಸ್ಕರ ಎಷ್ಟು ಕೊಟ್ಟರು ಅಂತ ಅವ್ರು ಬಾಯ್ ಬಿಟ್ಟು ಹೇಳಿ. ಹಿಂದುತ್ವವನ್ನ ಬರೀ ಚುನಾವಣೆಗೆ ಬಳಸ್ಕೋತಾರಲ್ಲ, ಅಧಿಕಾರ ಇದ್ದಾಗ ಏನು ಮಾಡಿದ್ರು? ಎಷ್ಟು ಕೊಟ್ಟರು ಅಂಜನಾದ್ರಿ ಬೆಟ್ಟಕ್ಕೆ? ರಾಮಾಯಣ ಮ್ಯೂಸಿಯಂ ಯಾಕೆ ನಿಂತಿದೆ ಇವತ್ತು? ಅದಕ್ಕೆ ಉತ್ತರ ಕೊಡಲಿ ಮೊದಲಲ್ಲಿ. ಅವೆಲ್ಲ ನಿರಾಕರಣೆ ಮಾಡಾಗಿದೆ, ಎಲ್ಲ ಅದು ಸುಳ್ಳು ಅಂತ ನಾವು ಹೇಳಿದ್ದೀವಿ. ಸುಳ್ಳು ಎಲ್ಲಿದೆ ಅಂತ ನಾವೊಂದು ಪ್ರಶ್ನೆ ಕೇಳಬೇಕು. ಸುಳ್ಳು ಈ ಜಗತ್ತಿನಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದಾಗ ಅದು ಉತ್ತರ ಸಫೇರ್ ರಾಮಲಿಂಗಾರೆಡ್ಡಿ ಅವರು ಹೇಳುತ್ತಾ ಇದ್ದಿದ್ದು ಕೆಲವೊಂದಿಷ್ಟು ಅಲ್ಲಿ ತರಬೇಕಾಗಿದ್ದು ಪಾಲಿಸಿಗಳನ್ನು, ಆ ಸ್ಲ್ಯಾಬ್ಗಳನ್ನು ಚೇಂಜ್ ಮಾಡಿದ್ದು ಕೂಡ ಫೇರ್ ಅಂತ ಅನಿಸ್ತಾ ಇದೆ. ಬಟ್ ಕೆಲವೊಂದಿಷ್ಟು ಬದಲಾವಣೆ ಮಾಡಿರೋದಿದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಯಾಕೆ ಬದಲಾವಣೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಸೊ ಅದರ ಮೊದಲನೇ ಭಾಗದಲ್ಲಿ ಇನ್ನೊಂದು ಬರ್ತಾ ಇದೆ, ಹಿಂದೂ ದೇವಾಲಯದ ಹಣ ಅನ್ಯ ಧರ್ಮೀಯರ ಪ್ರಾರ್ಥನಾ ಮಂದಿರಗಳಿಗೆ ಬಳಸಬಹುದಾ ಅಂತಂದ್ರೆ ಆರಾಧನಾ ಯೋಜನೆ ಪ್ರಸ್ತಾಪಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಹಿಂದೂ ಭಕ್ತರು. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಆರಾಧನಾ ಯೋಜನೆ ಬರುತ್ತೆ. 1991ರಿಂದಲೂ ಕೂಡ ಚಾಲ್ತಿಯಲ್ಲಿದೆ ಈ ಆರಾಧನಾ ಯೋಜನೆ. ಎಲ್ಲ ಅಲ್ಪಸಂಖ್ಯಾತರಿಗೂ ಕೂಡ ಈ ಅನ್ವಯವಾಗುತ್ತೆ ಆರಾಧನಾ ಯೋಜನೆ. ಅಲ್ಪಸಂಖ್ಯಾತರ ಪ್ರಾರ್ಥನಾ ಮಂದಿರಗಳ ನಿರ್ಮಾಣ, ಜೀರ್ಣೋದ್ಧಾರಕ್ಕೂ ಕೂಡ ನೆರವು ನೀಡುವಂಥ ಯೋಜನೆ ಇದು, ಆರಾಧನಾ ಯೋಜನೆ ಅಂತ ಹೇಳಿ.